ಸಿನಿಮಾ ಹೆಸರು MLA. MLA ಅಂದರೆ ಮದರ್ ಪ್ರಾಮಿಸ್ ಲೆಕ್ಕಕ್ಕೆ ಸಿಗದಿರೋ ಆಸಾಮಿ. ನಾನ್ ಸ್ಟಾಪ್ ಫನ್ ಒನ್ಸ್ ಅಗೇನ್ ಫನ್ ಸಿನಿಮಾ. ನಗಬೇಕು ಅಂದ್ಕೊಂಡೇ ಮಾಡಿರೋಂಥ ಸಿನಿಮಾ. ಸತತವ 3 ತಿಂಗಳ ಕಾಲ ಬಿಗ್ ಬಾಸಿಂದ ಬಂದಮೇಲೆ ಹೀಗೆ ಬರಬೇಕು ಅಂತ ತುಂಬ ಇನ್ವಾಲ್ವ್ಮೆಂಟ್ ತೊಗೊಂಡು ಮಾಡ್ತಾರಂಥ ಸಿನಿಮಾ MLA. ಹೌದು, MLAನೇ ಇದು. ಇನ್ನೊಂದು ವಿಷಯ ಗೊತ್ತಾ, ಸಾಮಾನ್ಯ ಹುಡುಗ, ಒಬ್ಬ ವಿಶೇಷತೆ ವಿಭಿನ್ನತೆಗಳನ್ನ ಇಟ್ಕೊಂಡಿರೋಂಥ ಒಬ್ಬ ಸಾಮಾನ್ಯ ಹುಡುಗ MLA ಆದರೆ ಏನೇನು ಬದಲಾಯಿಸಬಲ್ಲ ಆತ, ಹೇಗೆಲ್ಲ ಇರಬಲ್ಲ ಅಂತ. ಒಬ್ಬ MLA ಹೀಗಿರ್ತಾನೆ ಅನ್ನೋದ್ರ ಜೊತೆಗೆ ಒಬ್ಬ MLA ಹೀಗೇ ಇರಬೇಕು ಅಂತ ಹೇಳೋ ಪ್ರಯತ್ನ ಈ ಸಿನಿಮಾ. ಈಗ ನೋಡಿ, ಇಲ್ಲಿ ಒಬ್ಬ ರೈತನ ಬಂದರೆ ರೈತನ ಹೆಗಲ ಮೇಲೆ ಹಾಕೊಳ್ಳೋದು ನಮ್ಮ ದೇವೇಗೌಡರು ದೊಡ್ಡ ಗುಣ. ಒಬ್ಬ ರೈತ ಬಂದರೆ ಪಕ್ಕದಲ್ಲಿ ನಿಂತ್ಕೊಂಡು ಏನಪ್ಪ ಹಿಂಗೆ ಚೆನ್ನಾಗಿದ್ದೀನಪ್ಪ ಅಂತ ಹೆಗಲ ಮೇಲೆ ಹಾಕ್ತಾರೆ, ಅದು ದೇವೇಗೌಡರು. ಬಂಗಾರಪ್ಪನವರು ಅಷ್ಟೇ, ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಅವರು ಅಷ್ಟೇ. ಯಾರೇ ಒಬ್ಬ ಎದುರುಗಡೆ ಬಂದು ಏನೋ ಬರ ಇಲ್ಲಿ ಕರೆದು ಕೂಡಿಸಿ ಮಾತಾಡ್ತಾರೆ. ಈ ಸರಳತೆ ಇವೆಲ್ಲವನ್ನು ನೋಡಿ ಕಲ್ತ್ಕೊಂಡಿದ್ದೀನಿ. ಇನ್ನು ರಾಜ್ಯದ ನೇತಾರರಾದ ನಮ್ಮ ಸಿದ್ದರಾಮಣ್ಣ, ಒಬ್ಬ ಹಿಂದುಳಿದ ಜನಾಂಗದಲ್ಲಿ ಬಂದಂಥ ವ್ಯಕ್ತಿ, ಸ್ಪಷ್ಟ ಬಹುಮತ ಪಡ್ಕೊಂಡ್ರು ನಮ್ಮ ಸಿದ್ದರಾಮಣ್ಣ. ಅವ್ರನ್ನ ನೋಡಿ ನಾನು CM ಆಗಬೇಕು, ಅವ್ರ ಪಾತ್ರದಲ್ಲಿ ಒಂಚೂರು ಇನ್ಸ್ಪೈರ್ ಆಗಬೇಕು ಅಂತ. ಇನ್ನು ಕುಮಾರಸ್ವಾಮಿ CM ಆಗಿದ್ದಂಥವ್ರೊಬ್ಬ ಹೋಗಿ ತುಂಬ ಕೆಳ ಹಂತದ ಅಂದರೆ ಬಡವ ರೈತ ಸಮಾಜದಲ್ಲಿ ತುಳಿತಕ್ಕೊಳಗಾದವರ ಜನಗಳ ಮನೇಲೋಗಿ CM ಆಗಿದ್ದ ಕಾಲದಲ್ಲಿ ಅವ್ರ ಮನೇಲಿ ಹೋಗಿ ಮಲ್ಕೋತಾಯಿರು. ಇದೆಲ್ಲ ಸುಲಭ ಅಲ್ಲ. ಎರಡೇ MLA ಇದ್ದ ಸೀಟಲ್ಲಿದ್ದ 1990ನೇ ಇಸ್ವಿಲಿ 2 ಸೀಟ್ ಇದ್ದಂತಹ ನಮ್ಮ ಯಡಿಯೂರಪ್ಪನವರು ಇವತ್ತು ಒಂದು ಸ್ಪಷ್ಟವಾದ ಬಹುಮತ ತೊಗೊಂಬಂದು ಕೊಟ್ಟರು. ಅವರೆಲ್ಲರನ್ನೂ ಆದರ್ಶವಾಗಿ ಇಟ್ಕೊಂಡು, ಇನ್ನು ನಾನು ಗೌರವಿಸುವಂಥ ಶೋಭಾ ಮೇಡಮ್ಮು, ಇವರೆಲ್ಲರನ್ನೂ ಆದರ್ಶವಾಗಿ ಇಟ್ಕೊಂಡು ನನ್ನ ಜೀವನದಲ್ಲಿ ಗುರಿ ಏನಿದೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ನನ್ನ ಇದುವರೆಗೂ ಯಾರು ಹಾರೈಸಿ ಇದುವರೆಗೂ ವೋಟ್ ಮಾಡಿ ನನ್ನೇನು ಒಂದು ಹಂತಕ್ಕೆ ತೊಗೊಂಡು ಪ್ರಥಮ ಏನು ಅಂತ ಅಟ್ಲೀಸ್ಟ್ ಹೊರಗಡೆ ಅವ್ರಿಗೆ ಗುರುಸೋ ಒಂದು ವ್ಯವಸ್ಥೆ ಮಾಡಿಕೊಟ್ಟಿದ್ರೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಸೊ ಏನು ಕೊಟ್ಟಿದ್ದಾರೆ ಪ್ರತಿಯೊಂದು ಅಮೌಂಟು ಕೂಡ ನಾನೇನು ಕಮಿಟ್ ಆಗಿದ್ದೀನಿ ಬಿಗ್ ಬಾಸ್ ಪ್ರತಿಯೊಂದು ಒಳ್ಳೆ ಕೆಲಸಗಳಿಗೆ ವಿನಿಯೋಗ ಆಗ್ತಾಯಿದೆ. ಸೊ ಈ ಪ್ರೀತಿ ಅಭಿಮಾನ ಯಾವಾಗಲೂ ಹೀಗೆ ಇರಲಿ. ಸೊ ದಯವಿಟ್ಟು ನಿಮ್ಮ ಸಹಕಾರ ಹೀಗೆ ಇರಲಿ. ನಾನು ನಿಮ್ಮಲ್ಲಿ ಏನು ಕೇಳ್ಕೊಳ್ತೀನಿ ಅಂತ ಹೇಳಿದ್ರೆ, ಇಟ್ಸ್ ನಾಟ್ ಎನ್ ಆರ್ಡಿನರಿ ಸಿನಿಮಾ. ಒಂದು ಸಾಮಾನ್ಯವಾದ ಮರ ಸುತ್ತೋ ಸಿನಿಮಾ ಅಲ್ಲ. ನಾನು ಈ ಸಿನಿಮಾಗೆ ಏನಕ್ಕೆ ತಲೆ ಕೆಡಿಸ್ಕೊಂಡಿದ್ದೀನಿ ಅಂದರೆ, ಒಬ್ಬ MLA ಹೀಗಿರ್ಬೋದು ಅನ್ನೋ ಜೊತೆಗೆ ಹೀಗೆ ಇರಬೇಕು ಅನ್ನೋದು ಪ್ಲಾನಿಂಗ್ ತಲೆ ಕೆಡಿಸ್ಕೊಂಡಿದ್ದೀನಿ ಹೊರತು, ಈ ಸಿನಿಮಾದಲ್ಲಿ ಯಾರ್ಯಾರು ಇರ್ತಾರೆ ಆರ್ಟಿಸ್ಟು, ಏನೇನು ಮಾಡ್ತಾರೆ, ಈವನ್ ನನಗೆ ಹೀರೋಯಿನ್ ಇವರು ಅನ್ನೋದು ಫೈನಲ್ ಆಗಿದ್ದು ನನಗೆ ಗೊತ್ತಾಗಿದ್ದು ಇವತ್ತು. ಅದಕ್ಕೆ ಆ ಜವಾಬ್ದಾರಿ ಅವ್ರಿಗೆ ಬಿಟ್ಟು ಇಂತಿಂಥವ್ರು ಇರಬೇಕು, ಇಂತಿಂಥ ಕಂಟೆಂಟ್ ಇರಬೇಕು ಅಂತ ಆಸೆಪಟ್ಟು ಇದನ್ನು ಮಾಡ್ತಾಯಿದ್ದೀನಿ. ಸೊ ನನ್ನ ಬಹಳ ನಿರೀಕ್ಷೆಯ ಬಹಳ ಖುಷಿ ಕೊಡುವ ಸಿನಿಮಾ ಇದಾಗುತ್ತೆ. ಎಲ್ಲರ ಪ್ರೀತಿ ಇರಲಿ, ಎಲ್ಲರ ಸಹಕಾರ ಇರಲಿ. ಮೊದಲನೇ ಸಿನಿಮಾಗೆ ರಾಷ್ಟ್ರ ಕಂಡ ಹೆಮ್ಮೆಯ ಮುತ್ಸದಿ ದೇವೇಗೌಡರು ಬಂದು ಆಶೀರ್ವಾದ ಮಾಡಿದ್ರು, ಅವ್ರ ದೊಡ್ಡ ಗುಣ. 2ನೇ ಸಿನಿಮಾಗೆ ರಾಜ್ಯದ ಅಪ್ರತಿಮ ನೇತಾರ, ನಮ್ಮ ಹಿಂದುಳಿದ ಜನಾಂಗದ ಒಬ್ಬ ನಾಯಕ, ಎಲ್ಲರ ಆಶಾಕಿರಣ CM ಸರ್ ಬರ್ತಾಯಿದ್ದಾರೆ.